ಪ್ರತಿ 10 ಲಕ್ಷ ಭಾರತೀಯರಿಗೆ 21 ನ್ಯಾಯಾಧೀಶರಿದ್ದಾರೆ ಅನ್ನೋದಾದ್ರೆ ಎಲ್ಲರಿಗೂ ಸಕಾಲದಲ್ಲಿ ನ್ಯಾಯ ಸಿಗೋದು ಹೇಗೆ? ಜಿಲ್ಲಾ ನ್ಯಾಯಾಲಯಗಳಲ್ಲಿ 4.5 ಕೋಟಿಗೂ ಹೆಚ್ಚು ಪ್ರಕರಣಗಳು ಬಾಕಿ ಇವೆ. ಇವುಗಳು ಇತ್ಯರ್ಥ ಆಗೋದು ಯಾವಾಗ? ಭಾರತ ತನ್ನ ನ್ಯಾಯ ವ್ಯವಸ್ಥೆಗೆ ಯಾಕೆ ಅತ್ಯಂತ ಕಡಿಮೆ ಹಣವನ್ನು ಮೀಸಲಿಡುತ್ತೆ? ನ್ಯಾಯಾಂಗ, ಕಾರಾಗೃಹಗಳು ಮತ್ತೆ ಕಾನೂನು ನೆರವಿಗೆ ಹಣಕಾಸು ಸರ್ಕಾರಗಳ ಆದ್ಯತೆಗಳ ಪಟ್ಟಿಯಲ್ಲಿ ಯಾಕಿಲ್ಲ? ಪೊಲೀಸ್ ವ್ಯವಸ್ಥೆ ಹೆಚ್ಚಿನ ಪ್ರಮಾಣದ ಹಣವನ್ನು ಪಡಿತಾ ಇದೆ ಅನ್ನೋದಾದ್ರೆ ನ್ಯಾಯಕ್ಕಿಂತ ನಿಯಂತ್ರಣಕ್ಕೆ ಒತ್ತನ್ನು ನೀಡಲಾಗ್ತಾ ಇದೆಯಾ? ನ್ಯಾಯಾಲಯಗಳು ಮತ್ತೆ ಕಾರಾಗೃಹಗಳು ಪ್ರಕರಣಗಳ ಬಾಕಿ, ಮಾನವ ಹಕ್ಕುಗಳು ಮತ್ತೆ ಕಾನೂನಿನ ನಿಯಮದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತವೆ? ನ್ಯಾಯ ವ್ಯವಸ್ಥೆಯ ಕುರಿತ ಈ ನಿರ್ಲಕ್ಷ್ಯ ಉದ್ದೇಶಪೂರ್ವಕ ರಾಜಕೀಯ ಧೋರಣೆನಾ? ಹೊಸ ಕ್ರಿಮಿನಲ್ ಕಾನೂನುಗಳಿಗೆ ವಿಧಿವಿಜ್ಞಾನ ಪುರಾವೆಗಳು ಬೇಕಾಗಿರುವಾಗಲೂ ಅದಕ್ಕೆ ಬೇಕಾದಂತಹ ಅನುದಾನ ಯಾಕೆ ಈಗಲೂ ತೀರಾ ಕಡಿಮೆ ಆಗಿದೆ? ಜನರಿಗೆ ನ್ಯಾಯ ಸಿಗೋದು ತೀರಾ ವಿಳಂಬವಾಗ್ತಾ ಇದೆ ಅಥವಾ ಸಿಗ್ತಾನೆ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಸರ್ಕಾರದ ನೀತಿ ಹಾಗೆ ಅನುದಾನ ಹಂಚಿಕೆ ಹೇಗೆ ಕಾರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ನ ಅಂದರೆ IJRನ ಹೊಸ ವರದಿ ಪ್ರಕಟ ಆಗಿದೆ. ಭಾರತದ 11 ಶ್ರೀಮಂತ ರಾಜ್ಯಗಳು 2024-25ರಲ್ಲಿ ತಮ್ಮ ನ್ಯಾಯ ವ್ಯವಸ್ಥೆಗಳ ನಿರ್ವಹಣೆಗಾಗಿ 1.97 ಲಕ್ಷ ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಿರೋದನ್ನು ಅದು ಹೇಳಿದೆ. ಇದು 2022-23ರಲ್ಲಿನ ವೆಚ್ಚಕ್ಕಿಂತ 36% ಹೆಚ್ಚಾಗಿದೆ ಅಂತ IJR ವರದಿ ಹೇಳಿದೆ. ಪೊಲೀಸ್, ನ್ಯಾಯಾಂಗ, ಕಾರಾಗೃಹ ಮತ್ತು ಕಾನೂನು ನೆರವು ಇಲ್ಲಿ ಬರುತ್ತವೆ. 2021-22ರಿಂದ ಕನಿಷ್ಠ 1 ಕೋಟಿ ಜನಸಂಖ್ಯೆಯನ್ನು ಮತ್ತೆ ಅಧಿಕೃತ GSDP ಹೊಂದಿರುವಂತಹ 11 ರಾಜ್ಯಗಳ ಬಜೆಟ್ ಅನ್ನ ಈ ಒಂದು ವರದಿ ವಿಶ್ಲೇಷಿಸಿದೆ. ಈ ರಾಜ್ಯಗಳು ಅಂತ ಅಂದ್ರೆ ಆಂಧ್ರ ಪ್ರದೇಶ, ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳ. 2022ರ ಈ IJR ವರದಿಯ ಪ್ರಕಾರ ದಕ್ಷಿಣದ 4 ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ ಅಗ್ರಸ್ಥಾನದಲ್ಲಿದೆ. ನ್ಯಾಯ ವ್ಯವಸ್ಥೆಯ ನಿಧಿಯನ್ನ ಈ ಒಂದು ವರದಿ ವಿಶ್ಲೇಷಿಸಿದೆ. 4 ಸ್ತಂಭಗಳು ಮತ್ತೆ ವಿಧಿವಿಜ್ಞಾನ, ಪ್ರಾಸಿಕ್ಯೂಷನ್ ಮತ್ತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇವು ಪ್ರಾಥಮಿಕವಾಗಿ ಗೃಹ, ನ್ಯಾಯ ಮತ್ತೆ ಕಾನೂನು ಇಲಾಖೆಗಳ ಅಡಿಯಲ್ಲಿ ಬರುತ್ತವೆ. ಪೊಲೀಸರನ್ನ ಹೊರತುಪಡಿಸಿ ಈ 11 ರಾಜ್ಯಗಳು ನ್ಯಾಯ ವ್ಯವಸ್ಥೆಗೆ ರೂಪಾಯಿ 41,092 ಕೋಟಿ ಖರ್ಚು ಮಾಡಿವೆ. ಇದು ಅವುಗಳ ಒಟ್ಟು GSDPಯ 0.32% ಅಂತ ಒಂದು ವರದಿ ಹೇಳುತ್ತೆ. ವಿವಿಧ ರಾಜ್ಯಗಳಲ್ಲಿ ನ್ಯಾಯ ನಿಧಿಯ ಹಂಚಿಕೆಯಲ್ಲಿ ವ್ಯತ್ಯಾಸಗಳಿದ್ರೂ ತಲಾ ಖರ್ಚು ಕಡಿಮೆಯಾಗಿದೆ. ಪೊಲೀಸ್, ನ್ಯಾಯಾಂಗ ಮತ್ತು ಕಾರಾಗೃಹಗಳಲ್ಲಿ ತರಬೇತಿಗಾಗಿ ಮೀಸಲಿಡುವಂತಹ ನಿಧಿಯ ಮೊತ್ತ ಕೂಡ ಕಡಿಮೆಯಾಗಿದೆ. 2024-25ರಲ್ಲಿ ನ್ಯಾಯಕ್ಕಾಗಿ ರಾಜ್ಯಗಳ ಬಜೆಟ್ ನಿಧಿಯಲ್ಲಿ ಸರಾಸರಿ 4.3% ಹಂಚಿಕೆ ಮಾಡಲಾಗಿದೆ. ರಾಜಸ್ಥಾನದಲ್ಲಿ 2.6 ಅಂದ್ರೆ 12,782 ಕೋಟಿ ರೂಪಾಯಿ ಇದ್ರೆ ಉತ್ತರ ಪ್ರದೇಶದಲ್ಲಿ 7.3 ಅಂದ್ರೆ 51,005 ಕೋಟಿ ರೂಪಾಯಿವರೆಗಿದೆ. ಆದರೆ ಅತಿ ಹೆಚ್ಚು GSDP ಹೊಂದಿರುವಂತಹ ಮಹಾರಾಷ್ಟ್ರ ತನ್ನ ಬಜೆಟ್ನ 5.3% ಹಂಚಿಕೆ ಮಾಡಿದೆ. ಪೊಲೀಸರನ್ನು ಹೊರತುಪಡಿಸಿ ನ್ಯಾಯ ವ್ಯವಸ್ಥೆಗೆ ರಾಜ್ಯಗಳು ಪ್ರತಿ ವ್ಯಕ್ತಿಗೆ ವರ್ಷಕ್ಕೆ 389 ರೂಪಾಯಿನ ಖರ್ಚು ಮಾಡುತ್ತವೆ. ಇತ್ತೀಚಿನ ಬಳಕೆಯ ವೆಚ್ಚ ಒಂದು ಸಮೀಕ್ಷೆ ಪ್ರಕಾರ ಸರಾಸರಿ ಭಾರತೀಯರು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಪ್ರತಿ ತಿಂಗಳು ಇದಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾರೆ. ಪೊಲೀಸರ ಮೇಲಿನ ವೆಚ್ಚ ಸೇರಿದ್ರೆ ತಲಾ ಖರ್ಚು ವರ್ಷಕ್ಕೆ 2,056 ರೂಪಾಯಿ ಆಗುತ್ತೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಉತ್ತರ ಪ್ರದೇಶ 2024-25ರಲ್ಲಿ ನ್ಯಾಯಕ್ಕಾಗಿ ಅತಿ ಹೆಚ್ಚು ಅಂದ್ರೆ 51,005 ಕೋಟಿ ರೂಪಾಯಿನ ಹಂಚಿಕೆ ಮಾಡಿದರೂ ಕೂಡ ತಲಾ ಖರ್ಚು ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಹರಿಯಾಣಕ್ಕಿಂತ ಕಡಿಮೆ ಇದೆ. ಪೊಲೀಸರು ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳನ್ನು ಪಡಿತಾರೆ. ಪರಿಣಿತರು ಹೇಳೋ ಪ್ರಕಾರ ಪೊಲೀಸರ ಮೇಲೆ ಹೂಡಿಕೆ ಮಾಡೋದು ಮುಖ್ಯ ಆದರೂ ಕೂಡ ನ್ಯಾಯಾಂಗದಲ್ಲಿ ಸಾಕಷ್ಟು ಹೂಡಿಕೆ ಮಾಡದಿರೋದು ನ್ಯಾಯಾಧೀಶರ ಕೆಲಸದ ಹೊರಗೆ ಮತ್ತು ಪ್ರಕರಣಗಳ ಬಾಕಿ ಆಗೋದಕ್ಕೆ ಕಾರಣ ಆಗುತ್ತವೆ. ನ್ಯಾಯಾಲಯದ ಮೂಲ ಸೌಕರ್ಯ ಮತ್ತು ನ್ಯಾಯಾಲಯದ ಸಿಬ್ಬಂದಿಗೆ ಸಾಕಷ್ಟು ಹಣ ಇರಬೇಕು. ಕಾರಾಗೃಹಗಳಲ್ಲಿಯೂ ಕೂಡ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಮತ್ತೆ ಮೂಲ ಸೌಕರ್ಯಗಳನ್ನು ಸುಧಾರಿಸೋದಕ್ಕೆ ಹೂಡಿಕೆ ಅಗತ್ಯ ಇದೆ. ಪೊಲೀಸ್, ಜೈಲುಗಳು, ಕಾನೂನು ನೆರವು ಮತ್ತೆ ಜಾಮೀನು ಸಮಸ್ಯೆಗಳ ಕುರಿತು ಇಂಡಿಯಾ ಸ್ಪೆಂಡ್ ವರದಿ ಮಾಡಿದ್ದು ನ್ಯಾಯ ವ್ಯವಸ್ಥೆಯಲ್ಲಿ ಜನರು ಎದುರಿಸ್ತಾ ಇರುವಂತಹ ಸವಾಲುಗಳನ್ನು ಎತ್ತು ತೋರಿಸುತ್ತೆ. ಭಾರತದ ಜೈಲುಗಳಲ್ಲಿ ಸಾಮರ್ಥ್ಯಕ್ಕಿಂತ 21% ಹೆಚ್ಚು ಕೈದಿಗಳನ್ನು ತುಂಬಲಾಗಿದೆ. ಬಿಡುಗಡೆ ಆಗಬೇಕಾಗಿದ್ದವರಲ್ಲಿ ಅರ್ಧಕ್ಕಿಂತ ಕಡಿಮೆ ಕೈದಿಗಳನ್ನು ಮಾತ್ರ ಬಿಡುಗಡೆ ಮಾಡಲಾಗಿದೆ. ಬಡ ಕೈದಿಗಳನ್ನು ಬೆಂಬಲಿಸೋದಕ್ಕೆ ಕೇಂದ್ರ ಸರ್ಕಾರ 2023ರಲ್ಲಿ ಘೋಷಣೆ ಮಾಡಲಾದಂತಹ ನಗದು ಜಾಮೀನು ಯೋಜನೆ ಸಮರ್ಪಕವಾಗಿ ಜಾರಿ ಆಗಿಲ್ಲ. 2024-25ರಲ್ಲಿ 11 ರಾಜ್ಯಗಳ ಪೊಲೀಸ್ ಬಜೆಟ್ನಲ್ಲಿ 1.4% ತರಬೇತಿಗೆ ಮೀಸಲಿಡಲಾಗಿದೆ. ಹಾಗೇನೆ ಜೈಲು ಬಜೆಟ್ನಲ್ಲಿ 0.6% ಮತ್ತು ನ್ಯಾಯಾಂಗ ಬಜೆಟ್ನಲ್ಲಿ 0.5% ಮೀಸಲಿಡಲಾಗಿದೆ. ವರ್ಷಗಳಿಂದ ಒಟ್ಟಾರೆ ಬಜೆಟ್ನ ಶೇಕಡಾವಾರು ಪ್ರಮಾಣದಲ್ಲಿ ಪೊಲೀಸ್ ತರಬೇತಿಗಾಗಿ ಹಣ ಹೆಚ್ಚಿದ್ರೂ ಕೂಡ ನ್ಯಾಯಾಂಗ ಮತ್ತು ಕಾರಾಗೃಹಗಳ ಹಂಚಿಕೆ ನಿಂತಲ್ಲೇ ನಿಂತಿದೆ.
ಒಟ್ಟಾರೆಯಾಗಿ 11 ರಾಜ್ಯಗಳಲ್ಲಿ 2024-25ರಲ್ಲಿ ಪೊಲೀಸ್ ತರಬೇತಿಗೆ 2208 ಕೋಟಿ ರೂಪಾಯಿ ಹಂಚಿಕೆಯನ್ನ ಮಾಡಲಾಗಿದೆ. ಇದು ಹಿಂದಿನ ವರ್ಷದ ಪರಿಷ್ಕೃತ ಅಂದಾಜುಗಳಿಗಿಂತ 39% ಹೆಚ್ಚಾಗಿದೆ. ಉತ್ತರ ಪ್ರದೇಶದಲ್ಲಿ 2,69,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಹೊಂದಿರುವಂತಹ ಅತಿ ದೊಡ್ಡ ಪೊಲೀಸ್ ಪಡೆ ಇದೆ. 2021-22ರಲ್ಲಿ ವಾಸ್ತವಿಕ ವೆಚ್ಚ ಮತ್ತೆ ಬಜೆಟ್ ಹಂಚಿಕೆ ನಡುವಿನ ಹೆಚ್ಚಳ 91%ಇದ್ರು 2022-23ರವರೆಗೆ ವಾಸ್ತವಿಕ ವೆಚ್ಚ ಕೇವಲ 10% ಹೆಚ್ಚಾಗಿದೆ. ವರದಿಯ ಪ್ರಕಾರ ಯುಪಿಯ ನಿಜವಾದ ಪೊಲೀಸ್ ಬಲ 5% ಹೆಚ್ಚಾಗಿದೆ. ಆದರೂ ತರಬೇತಿ ಸಂಸ್ಥೆಗಳ ಸಂಖ್ಯೆ ಮತ್ತೆ ಸಿಬ್ಬಂದಿಗೆ ತರಬೇತಿ ನೀಡುವಂತಹ ಸಾಮರ್ಥ್ಯದಲ್ಲಿ ಏರಿಕೆಯಾಗಿಲ್ಲ. ಹರಿಯಾಣ, ಕರ್ನಾಟಕ ಮತ್ತೆ ಮಹಾರಾಷ್ಟ್ರಗಳು ಪೊಲೀಸ್ ತರಬೇತಿಗಾಗಿ 1%ಕ್ಕಿಂತ ಕಡಿಮೆ ಹಣವನ್ನು ಹಂಚಿಕೆ ಮಾಡಿದರೆ ಮಧ್ಯಪ್ರದೇಶ ಅತಿ ಹೆಚ್ಚು ಅಂದ್ರೆ 2.4% ಹಂಚಿಕೆ ಮಾಡಿದೆ. 2021-22 ಮತ್ತೆ 2024-25 ಅವಧಿಯಲ್ಲಿ ನ್ಯಾಯಾಧೀಶರು ಮತ್ತೆ ನ್ಯಾಯಾಂಗ ಸಿಬ್ಬಂದಿಯ ತರಬೇತಿಗಾಗಿ ಹಂಚಿಕೆ 0.4ರಿಂದ 0.6ರವರೆಗೆ ಇತ್ತು. ಉತ್ತರ ಪ್ರದೇಶ ಮಾತ್ರ ತನ್ನ ನ್ಯಾಯಾಂಗ ಬಜೆಟ್ನ 1%ಕ್ಕಿಂತ ಹೆಚ್ಚನ್ನ ತರಬೇತಿಗಾಗಿ ಹೂಡಿಕೆ ಮಾಡಿದೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಕನಿಷ್ಠ 6 ರಾಜ್ಯಗಳು ಈ ಪಾಲನ್ನ ಕಡಿಮೆ ಮಾಡಿವೆ. ಈಗ 10 ಲಕ್ಷ ಭಾರತೀಯರಿಗೆ 21 ನ್ಯಾಯಾಧೀಶರಿದ್ದಾರೆ ಅಂತ ಸರ್ಕಾರಿ ಡೇಟಾಗಳು ಹೇಳ್ತವೆ. ಈ ವರ್ಷದ ಫೆಬ್ರವರಿ ವೇಳೆಗೆ ಜಿಲ್ಲಾ ಮತ್ತು ಅಧೀನ ನ್ಯಾಯಾಲಯಗಳಲ್ಲಿ 5292 ನ್ಯಾಯಾಂಗ ಹುದ್ದೆಗಳು ಖಾಲಿ ಇದ್ವು. ಹಾಗೆಯೇ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ 369 ಹುದ್ದೆಗಳು ಖಾಲಿ ಇದ್ವು. ಇದು ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂಥ ಪ್ರಕರಣಗಳ ಹೊರೆಯನ್ನು ಹೆಚ್ಚು ಮಾಡುತ್ತೆ. ಜಿಲ್ಲಾ ನ್ಯಾಯಾಲಯಗಳಲ್ಲಿ 4.5 ಕೋಟಿಗೂ ಹೆಚ್ಚು ಪ್ರಕರಣಗಳಿವೆ. ಅವುಗಳಲ್ಲಿ 73% ಪ್ರಕರಣಗಳು 1 ವರ್ಷಕ್ಕಿಂತ ಹಳೆವು. ಜಿಲ್ಲಾ ಮಟ್ಟದಲ್ಲಿ 66 ಲಕ್ಷಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಬಾಕಿ ಇದ್ದು ವಕೀಲರು ಲಭ್ಯ ಇಲ್ಲದಿರೋದನ್ನು ಅದಕ್ಕೆ ಕಾರಣ ಅಂತ ಹೇಳಲಾಗಿದೆ. ಹೈಕೋರ್ಟ್ಗಳ ಮಟ್ಟದಲ್ಲಿ 62 ಲಕ್ಷ ಪ್ರಕರಣಗಳಲ್ಲಿ 80% ಪ್ರಕರಣಗಳು 1 ವರ್ಷಕ್ಕಿಂತ ಹಳೆವು. ಆಂಧ್ರ ಪ್ರದೇಶ 2022-23ರಲ್ಲಿ ನ್ಯಾಯಾಂಗಕ್ಕಾಗಿ ತನ್ನ ತರಬೇತಿ ಬಜೆಟ್ನ 100ಕ್ಕಿಂತ ಹೆಚ್ಚನ್ನು ಬಳಕೆ ಮಾಡಿದೆ. ಕರ್ನಾಟಕ 98% ಬಳಸಿದೆ. ರಾಜಸ್ಥಾನ ಮತ್ತು ತಮಿಳುನಾಡು ತಲಾ 94% ವೆಚ್ಚ ಮಾಡಿವೆ. 2022-23ರಲ್ಲಿ ಉತ್ತರ ಪ್ರದೇಶ ತನ್ನ ತರಬೇತಿ ಬಜೆಟ್ನ ಕೇವಲ 41% ಇಲ್ಲಿ ಬಳಸಿದೆ. ಇನ್ನು 2024-25ರಲ್ಲಿ ಜೈಲುಗಳಿಗೆ ಖರ್ಚು ಮಾಡಿದಂಥ ಪ್ರತಿ 100 ರೂಪಾಯಿನಲ್ಲಿ 11 ರಾಜ್ಯಗಳು ತರಬೇತಿಗಾಗಿ ಕೇವಲ 0.23 ರೂಪಾಯಿನ ಖರ್ಚು ಮಾಡ್ತವೆ ಅಂತ ಈ ಒಂದು ವರದಿ ಹೇಳಿದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಜೈಲು ತರಬೇತಿಗಾಗಿ ಬಜೆಟ್ ಪಾಲಿನ 1%ಕ್ಕಿಂತ ಹೆಚ್ಚು ಹಣವನ್ನು ಹೊಂದಿದ್ವು. 2022-23ರ ಪರಿಷ್ಕೃತ ಅಂದಾಜಿಗೆ ಹೋಲಿಕೆ ಮಾಡಿದರೆ 2024-25ರಲ್ಲಿ ಜೈಲುಗಳಿಗೆ ತರಬೇತಿ ಹಂಚಿಕೆ 32% ಹೆಚ್ಚಾಗಿದೆ. ಆದರೂ ಬಳಕೆ 95% ಅಂತ IJR ಡೇಟಾ ತೋರಿಸುತ್ತೆ. ತರಬೇತಿ ಪಡೆದ ಜೈಲು ಸಿಬ್ಬಂದಿಯಲ್ಲಿ ಕರ್ನಾಟಕ 66% ಪ್ರಮಾಣದೊಂದಿಗೆ ಮುಂದಿದ್ರೆ ತಮಿಳುನಾಡು 7% ಪ್ರಮಾಣದೊಂದಿಗೆ ಹಿಂದಿದೆ. ಕರ್ನಾಟಕ ಅತ್ಯುನ್ನತ ತರಬೇತಿ ಪಡೆದಂತಹ ಜೈಲು ಸಿಬ್ಬಂದಿಯನ್ನು ಹೊಂದಿದ್ರೂ ಕೂಡ 2022-23 ಮತ್ತು 2024-25ರ ನಡುವೆ ತರಬೇತಿ ಬಜೆಟ್ನಲ್ಲಿ 4% ಕುಸಿತ ಆಗಿರೋದನ್ನು ಈ ಒಂದು ವರದಿ ಹೇಳಿದೆ. ಹೊಸ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾಗುವಂತಹ ಅಪರಾಧಿಗಳಿಗೆ ವಿಧಿ ವಿಜ್ಞಾನ ತಜ್ಞರು ಅಪರಾಧ ಸ್ಥಳದಲ್ಲಿ ವಿಧಿ ವಿಜ್ಞಾನ ಸಾಕ್ಷ್ಯಗಳನ್ನು ಸಂಗ್ರಹಿಸೋದು ಕಡ್ಡಾಯವಾಗಿದೆ. ವಿಧಿ ವಿಜ್ಞಾನ ವಿಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯ ಖಾಲಿ ಹುದ್ದೆಗಳು ಇನ್ನೂ ಇವೆ ಅಂತ ಹೇಳಲಾಗುತ್ತೆ. ರಾಜ್ಯ ಸರ್ಕಾರಗಳು ಹೆಚ್ಚಿನ ಹಣವನ್ನು ಹಂಚಿಕೆ ಮಾಡದೆ ಹೋದರೆ ಹೊಸ ಕ್ರಿಮಿನಲ್ ಕಾನೂನು ವ್ಯವಸ್ಥೆ ಕುಸಿತಾನೇ ಇರುತ್ತೆ ಅನ್ನೋದು ಪರಿಣಿತರ ಅಭಿಪ್ರಾಯ ಆಗಿದೆ. 2024-25ರವರೆಗಿನ 3 ವರ್ಷಗಳಲ್ಲಿ ಪೊಲೀಸ್ ಬಜೆಟ್ನ 1%ಕ್ಕಿಂತ ಕಡಿಮೆ ಭಾಗವನ್ನು ವಿಧಿ ವಿಜ್ಞಾನಕ್ಕೆ ಹಂಚಿಕೆ ಮಾಡಲಾಗಿದೆ ಅಂತ IJR ವಿಶ್ಲೇಷಣೆ ಹೇಳುತ್ತೆ. 2023-24ರ ಪರಿಷ್ಕೃತ ಅಂದಾಜುಗಳಿಗೆ ಹೋಲಿಕೆ ಮಾಡಿದರೆ 11 ರಾಜ್ಯಗಳಲ್ಲಿ ವಿಧಿ ವಿಜ್ಞಾನಕ್ಕೆ ಹಂಚಿಕೆ ಮಾಡಲಾಗಿರುವಂತಹ ಮೊತ್ತ ಇಳಿಕೆಯಾಗಿದೆ. ಸರ್ಕಾರಿ ಡೇಟಾ ಪ್ರಕಾರ ಒಟ್ಟು ರಾಜ್ಯ ವಿಧಿ ವಿಜ್ಞಾನ ಪ್ರಯೋಗಾಲಯಗಳು ಅಂದರೆ SFSL 32 ಮತ್ತು ಪ್ರಾದೇಶಿಕ ವಿಧಿ ವಿಜ್ಞಾನ ಪ್ರಯೋಗಾಲಯಗಳು ಅಂದರೆ RFSL 97 ಇವೆ. 26 ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿಗೆ ಮಂಜೂರಾದಂತಹ 3211 ಹುದ್ದೆಗಳಲ್ಲಿ 40% ಹುದ್ದೆಗಳು ಖಾಲಿ ಇವೆ. 1294 ಖಾಲಿ ಹುದ್ದೆಗಳಲ್ಲಿ 3ರಲ್ಲಿ 2ಕ್ಕಿಂತ ಹೆಚ್ಚು ಹುದ್ದೆಗಳು ವೈಜ್ಞಾನಿಕ ಹುದ್ದೆಗಳಾಗಿವೆ. ನಿರ್ದೇಶಕರು, ವೈಜ್ಞಾನಿಕ ಅಧಿಕಾರಿ, ಪ್ರಯೋಗಾಲಯ ಸಹಾಯಕರು ಅಥವಾ ಡಿಜಿಟಲ್ ವಿಶ್ಲೇಷಕರ ಹುದ್ದೆಗಳೇ ಖಾಲಿ ಇವೆ. 2022-23ರಲ್ಲಿ ರಾಜ್ಯಗಳು ತಮ್ಮ ವಿಧಿ ವಿಜ್ಞಾನ ಬಜೆಟ್ನ ಸರಾಸರಿ 90% ಬಳಸಿಕೊಂಡಿದ್ರು. ಕರ್ನಾಟಕ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಗಳು 100ಕ್ಕಿಂತ ಹೆಚ್ಚು ಬಳಕೆಯನ್ನು ತೋರಿಸಿವೆ ಅಂತ IJR ವರದಿ ಹೇಳಿದೆ. ಅದೇ ವರ್ಷದಲ್ಲಿ ಗುಜರಾತ್ನಲ್ಲಿ 54% ಬಳಕೆಯಾಗಿದೆ. ಆದಾಗ್ಯೂ 2022-23ರಿಂದ ವಿಧಿ ವಿಜ್ಞಾನ ಪ್ರಯೋಗಾಲಯದ ಆಧುನೀಕರಣಕ್ಕೆ ಬಜೆಟ್ ಅನ್ನು ಒದಗಿಸಲಾಗಿಲ್ಲ ಅಂತ ವರದಿ ಹೇಳುತ್ತೆ. 2025-26ರ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಪೊಲೀಸ್ ಪಡೆಗಳ ಆಧುನೀಕರಣ ಯೋಜನೆಗೆ ಹಿಂದಿನ ವರ್ಷದ 3720 ಕೋಟಿಗಿಂತ 9% ಹೆಚ್ಚು ಹಂಚಿಕೆ ಮಾಡಿತ್ತು. ಆದರೆ ಪರಿಷ್ಕೃತ ಅಂದಾಜು ನಿಗದಿಪಡಿಸಿದ ಬಜೆಟ್ಗಿಂತ 30% ಕಡಿಮೆ ಆಗಿದೆ.
ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.